ಕೌಂಟರ್ ಮ್ಯಾಗ್ನೆಟ್ಸ್ ಕ್ರಿಯೇಟ್ ಮಾಡಬೇಕು. ನಮಗೆ ಆ್ಯಕ್ಚುಲಿ ಬಹುತೇಕ ನನಗೆ ರೋಲ್ ಮಾಡೆಲ್ ಇನ್ ದಿಸ್ ರೆಸ್ಪೆಕ್ಟ್ ಏನು ಅಂತ ಹೇಳಿದ್ರೆ, ಒಂದು ಮಹಾರಾಷ್ಟ್ರ, ಎರಡನೇದು ತಮಿಳ್ನಾಡು. ಬೋತ್ ಮಹಾರಾಷ್ಟ್ರ ಮತ್ತು ತಮಿಳ್ನಾಡು ನಗರೀಕರಣ ಸ್ವಲ್ಪ ನಮಗಿಂತ ಭಾಳ ಉತ್ತಮವಾಗಿದೆ. ಹಾಗಾಗಿ ಈಗ ನೀವು ತಮಿಳ್ನಾಡು ಅಂತ ಹೇಳಿದ್ರೆ ಬರೀ ಚೆನ್ನೈ ಅಷ್ಟೇ ಅಲ್ಲ. ಇನ್ಫ್ಯಾಕ್ಟ್ ಚೆನ್ನೈ ಈಸ್ ಎ ಸ್ಮಾಲ್, ರಿಲೇಟಿವ್ಲಿ ಸ್ಮಾಲ್ ಸಿಟಿ, ಅಷ್ಟು ದೊಡ್ಡ ಸಿಟಿ ಏನಲ್ಲ. ಅಲ್ಲಿ ಕೊಯಮತ್ತೂರು ಇರ್ಬೋದು, ಮಧುರೈ ಇರ್ಬೋದು, ತ್ರಿಶೂರ್ ಇರ್ಬೋದು, ಅಟ್ಲೀಸ್ಟ್ ಒಂದು 8ರಿಂದ 10 ಸಿಟೀಸು ದೇ ಆರ್ ಪುಲ್ಲಿಂಗ್ ದ ವೆಯ್ಟ್. ಅಲ್ಲಿ ಕೆಲಸ ಆಗ್ತಾಯಿದೆ. ಮಹಾರಾಷ್ಟ್ರದಲ್ಲಿ ಕೂಡ ಬಾಂಬೆ, ಪುನಾ, ನಾಗ್ಪುರ್, ಕೊಲ್ಲಾಪುರ್, ಔರಂಗಾಬಾದ್, ಒಂದು 10ರಿಂದ 15 ಸಿಟೀಸು ಮಹಾರಾಷ್ಟ್ರದಲ್ಲೂ ಕೂಡ ಇದ್ದಾವೆ. ಗುಜರಾತಲ್ಲಿ ಕೂಡ ವಡೋದರಾ, ಸೂರತ್ತು, ಅಹಮದಾಬಾದು, ಇಂಥ ಒಂದು 4-5 ಸಿಟೀಸ್ ಇದ್ದಾವೆ. ನಮ್ಮಲ್ಲಿ ಏನಾಗಿದೆ, ಬೆಂಗಳೂರು ಬಿಟ್ಟರೆ ಬೇರೆ ಕಡೆ ಡೆವಲಪ್ಮೆಂಟ್ ಆಗಿಲ್ಲ. ಮೇನ್ಲಿ ಬಿಕಾಸ್ ಬೆಂಗಳೂರು ಐ ಟಿ ಸೆಕ್ಟರ್ ಕೇಂದ್ರಿತ ಡೆವಲಪ್ಮೆಂಟ್ ಆಗಿರೋದ್ರಿಂದ ಐ ಟಿ ಸರ್ವಿಸಸ್ ಇನ್ವೆಸ್ಟ್ಮೆಂಟು ಒಂಥರ ಬೆಂಗಳೂರಿಗೆ ಅವ್ರಿಗೆಲ್ಲ ಸ್ವಲ್ಪ ಅನುಕೂಲ ಆಗಿಬಿಟ್ಟಿದೆ. ಕಂಫರ್ಟ್ ಝೋನ್ ಬಂದಿದೆ. ಯಾಕಂದರೆ ಇಲ್ಲಿ ಇಕೋಸಿಸ್ಟಮ್ ಇದೆ, ವರ್ಕ್ ಮಾಡೋರು ಇಲ್ಲೇ ಇದ್ದಾರೆ. ಹೊರಗಡೆ ಹೋಗೋದಕ್ಕೆ ಯಾರೂ ಅಷ್ಟು ರೆಡಿ ಆಗೋದಿಲ್ಲ. ಯಾಕಂದರೆ ಇವತ್ತು ಇನ್ವೆಸ್ಟ್ಮೆಂಟು ಪ್ರೈವೇಟ್ ಸೆಕ್ಟರ್ ಡಿಸಿಷನ್, ನಾವು ಡಿಸಿಷನ್ ತೊಗೊಳಕ್ಕಾಗೋದಿಲ್ಲ. ವಿ ಕ್ಯಾನ್ ಗಿವ್ ಇನ್ಸೆಂಟಿವ್ಸ್, ನಾವು ಅದಕ್ಕೆ ಪ್ರೋತ್ಸಾಹ ಮಾಡ್ಬೋದು. ಅವರು ಹೋಗಬೇಕು ಅಂತ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು. ಹಾಗಾಗಿ ನಾವು ಈಗ ಬಿಯಾಂಡ್ ಬೆಂಗಳೂರು ಅಂತ ಮಾತಾಡ್ತಾ ಬಂದಿದ್ದೇವೆ. ಕಳೆದ ಒಂದು 5-6 ವರ್ಷದಿಂದ ಮಾತಾಡ್ತಾ ಬಂದಿದ್ದೇವೆ. ಈಗ ನಾವು ಒಂದು ಮೈಸೂರಲ್ಲಿ ಸಾಕಷ್ಟು ಪಿಕಪ್ ಆಗಿದೆ. ಮಂಗಳೂರಲ್ಲಿ ಈಗ ಪಿಕಪ್ ಆಗ್ತಾ ಇರೋದು ನಾವು ನೋಡ್ತಾ ಇದ್ದೇವೆ. ಹುಬ್ಳಿ, ಧಾರವಾಡ, ಬೆಲ್ಗಾಮ್ ಆ ಸೆಕ್ಟರಲ್ಲೂ ಪರವಾಗಿಲ್ಲ, ಇದರಲ್ಲಿ ಪರವಾಗಿಲ್ಲ. ನಮಗನ್ಸುತ್ತೆ ಕಲಬುರ್ಗಿ ಆಲ್ಸೋ, ನಾನು ಮೊನ್ನೆ ಕಲಬುರ್ಗಿಗೆ CM ಜೊತೆಗೆ ಹೋಗಿ ಬಂದಾಗ ಕಲಬುರ್ಗಿನೂ ಕೂಡ ಆಲ್ಮೋಸ್ಟ್ ಒಂದು 6-6.5 ಲಕ್ಷ ಜನಸಂಖ್ಯೆ ಸಿಟಿ ಆಗಿದೆ. ಇನ್ನೊಂದು 4-5 ವರ್ಷದಲ್ಲಿ ಅದು $1,000,000+ ಸಿಟಿ ಆಗಿಬಿಡುತ್ತೆ. ಮಂಗಳೂರು ಕೂಡ $1,000,000+ ಸಿಟಿ ಆಗುತ್ತೆ. ಮಂಗಳೂರಲ್ಲಿ 7.5 ಲಕ್ಷ ಪಾಪ್ಯುಲೇಷನ್ ಇದೆ. ಸ್ವಲ್ಪ ಗ್ರೇಟರ್ ಮಂಗಳೂರು ಅಂತ ಪ್ಲ್ಯಾನ್ ಮಾಡಿದರೆ, ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಮೊನ್ನೆ ಮಂಗಳೂರಿಗೆ ವಿಸಿಟ್ ಕೊಟ್ಟು ಅಲ್ಲಿ ಲೋಕಲ್ MP ಅವ್ರ ಜೊತೆಗೆ ಮೀಟ್ ಮಾಡಿದೆ. ಅವ್ರ ಜೊತೆಗೆಲ್ಲ ಮೀಟ್ ಮಾಡಿ ಸ್ವಲ್ಪ ಮಾಸ್ಟರ್ ಪ್ಲ್ಯಾನಿಂಗ್ ಮಾಡೋಣ. ಫಾರ್ ಎಕ್ಸಾಂಪಲ್ ಮಂಗಳೂರಿಂದ ಅಲ್ಲಿ ಫೆಮಿಲಿಯರ್ ಇರೋರು ಈ BC ರೋಡಿಂದ ಸೂರತ್ಕಲ್ಗೆ ಒಂದು ಹೈವೇ ಏನಿದೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ಕನೆಕ್ಟ್ ಮಾಡಿಬಿಟ್ರೆ ಅಲ್ಲಿ ಸ್ವಲ್ಪ ಬೈಪಾಸ್ ಆಗುತ್ತೆ ಮತ್ತು ಅದ್ರ ಮಧ್ಯದಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಸ್ವಲ್ಪ ಟೌನ್ ಪ್ಲ್ಯಾನಿಂಗು ಮಾಡಿ ಸ್ವಲ್ಪ ಮಂಗಳೂರು, ಮೈಸೂರು, ಹುಬ್ಳಿ, ಧಾರವಾಡ, ಬೆಲ್ಗಾಮ್, ಕಲಬುರ್ಗಿ ಬಹುತೇಕವಾಗಿ, ಆಮೇಲೆ ಶಿವಮೊಗ್ಗ, ದಾವಣಗೆರೆ, ತುಮಕೂರು, ಈ ಕಡೆ ರಾಯಚೂರು ಮತ್ತು ಬಳ್ಳಾರಿ, ಇಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಒತ್ತು ಕೊಟ್ಟರೆ ಸ್ವಲ್ಪ ಮಟ್ಟಿಗೆ ಡಿಕಾನ್ಸಂಟ್ರೇಷನ್ ಆಗುತ್ತೆ ಅಂತ ನನಗನ್ಸುತ್ತೆ.